ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನ್ಯೂಸ್ ಏನಪ್ಪಾ ಅಂದ್ರ ರಾಜ್ಯವೇ ಖುಷಿ ಪಡುವ ಸುದ್ದಿ ಹಾಗೂ ದರ್ಶನ್ ಫ್ಯಾನ್ಸ್ ಅವರು ಎಲ್ಲರೂ ಖುಷಿ ಪಡುವ ಸುದ್ದಿ ತಂದೇವಿ. ಯಾಕಂದ್ರೆ 15 ದಿನದ ದಿವ್ಯ ವಸಂತ ಅವರು ದರ್ಶನ್ ಫ್ಯಾನ್ಸ್ಗೆ ಬೈದಿದ್ರು. ಅದು ಲೈವ್ ಡಿಬೇಟ್ ಅಲ್ಲಿ ಏನಂತಪ್ಪ ಅಂದ್ರೆ ದರ್ಶನ್ ಫ್ಯಾನ್ಸ್ಗಳೆಲ್ಲ ಕಿತ್ತೋದ್ ನಮ್ಮ ಮಕ್ಕಳು, ಇವರೆಲ್ಲ ಫ್ಯಾನ್ಸು ದುಡ್ಡು ಕೊಟ್ಟು ಕುಡಿಸ್ತಾರೆ ಹಂಗೆ ಹಿಂಗೆ ಹೇಳಿದ್ರು. ಈಗ ಇದೇ ದಿವ್ಯ ಹಂಗರಿಗೆ ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರ ನಿಮ್ಗೆಲ್ಲ ನಾ ಏನು ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ನಿಮ್ಮ ಕಡೆ ಎಲ್ಲ ಸುದ್ದಿ ಬಂದತ್ ನಾ ತಿಳ್ಕೊತೀನಿ. ಹನಿ ಟ್ರ್ಯಾಪ್ ವಿಷಯದಾಗ ಇವರು 4 ಜನ ಅರೆಸ್ಟ್ ಆಗಿದ್ದಾರೆ. ಅವರ ಶಿವು ಮತ್ತು ಅವರ ಬ್ರದರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಇನ್ನು 2-3 ಜನ ಸಿಕ್ಕಿಲ್ಲ. ದಿವ್ಯ ಹಂಗರಿಗೆ ಅವರು ಯಾರೋ ಅಶೋಕ್ ಅಂತ ಅವರು ಸಿಕ್ಕಿಲ್ಲ. ಅವರು ಹನಿ ಟ್ರ್ಯಾಪ್ ವಿಷಯದಲ್ಲಿ ಅವರು ಯಾವಕ್ಕ ನೀನು ಕಿತ್ತೋದೋ ಫ್ಯಾನ್ಸ್ ಅಂತ ಹೇಳಿದಿಲ್ಲ ನಮ್ಮ ದರ್ಶನ್ ಫ್ಯಾನ್ಸ್ಗಳಿಗೆ ಎಲ್ಲರಿಗೂ. ನಾ ಈಗ ನಿನ್ಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ತಪ್ಪು ಮಾಡಿಲ್ಲ ಅಂದು ಬಂದು ಅರೆಸ್ಟ್ ಆಗು, ಸರೆಂಡರ್ ಆಗು. ಅದು ನೀ ತಪ್ಪು ಮಾಡಿಲ್ಲ ಅಂದರೆ ಸಾಬೀತಾಗ್ತೈತಿ. ಯಾಕೆ ತಲೆ ಮರ್ಸ್ಕೊಂಡಿವ? ಯಾಕ ಫುಲ್ ಸೋಷಿಯಲ್ ಮೀಡಿಯಾದಾಗ ನೀನು ಫುಲ್ ಟ್ರೆಂಡಿಂಗಲ್ಲಿ ಇದ್ದು ಕಿತ್ತೋದು ನನ್ನ ಮಕ್ಕಳು ದರ್ಶನ್ ಫ್ಯಾನ್ಸು. ದರ್ಶನ್ ಇವನು ಒಬ್ಬ ಹೀರೋನು, ಇವನು ದೊಡ್ಡ ಸಾಚ, ಹಂಗೆ ಹಿಂಗೆ ಏನೇನೋ ಮಾತಾಡ್ದಿ. ಅದೇವಾ ಈಗ ಅವರೆಲ್ಲ ಸಾಚೆ ಅಲ್ಲ, ನೀ ಸಾಚೆ ಇದೆಯಾ? ಬಾರ್ ವಾಯಕ್ಕ ನಿಂದ ಹೆಸರು ಕೇಳಿ ಬಂದ 15 ಲಕ್ಷ ಡೀಲ್ ಮುಗ್ದದ್ದು. ಹನಿ ಟ್ರ್ಯಾಪ್ ವಿಷಯದಾಗ ಎಲ್ಲಿ ಹೋಗಿ ದಿವ್ಯಾಕ? ಹಂಗಾಗಿ ಸ್ನೇಹಿತರೆ, ಇದು ಯಾಕೆ ವಿಡಿಯೋ ಮಾಡತ್ತೀನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಯಾರೇ ಟಿವಿಯವರಾದರೂ ಅವ್ರೇನು ಸಾಚೆ ಇರೋದಿಲ್ಲ ಅಂತ ಇದು ಪ್ರೂವ್ ಆಗಿ ಹೋಯ್ತು. ಆ್ಯಂಕರ್ಸ್ಗಳು ಇವರು ಎಲ್ಲ ಆ ಥರ ಮಾಡಿ ಇಲ್ಲಿಗೆಲ್ಲ ಮುಚ್ಚಾಕಿ ಇಲ್ಲಿಗೆ ಬಂದಿರ್ತಾರೆ. ಅದು ಕರ್ಮ ಅವ್ರನ್ನ ಬಿಟ್ಟರು ಯಾರನ್ನ ಬಿಡಲ್ಲಕ್ಕೆ ಇದೇ ಸಾಕ್ಷಿ. ಹಾಗಾಗಿ ದರ್ಶನ್ ಫ್ಯಾನ್ಸ್ಗಳು ಇನ್ನೂ ಯಾರನ್ನು ನೋಡಿಲ್ಲ, ನೋಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಎಷ್ಟು ನಿಮಿಷ